ಮನ್ರೇಗಾ ಹೆಸರಲ್ಲಿ ಇವತ್ತು ಬೃಹತ್ ಪ್ರತಿಭಟನೆ ಮಾಡಿದ್ರಿ, ಕೇಂದ್ರ ಸರ್ಕಾರದ ವಿರುದ್ಧ ಗುಡುಗಿದ್ರಿ, ಏನು ಹೇಳ್ತೀರಿ? ಇವತ್ತು ನಮ್ಮ ರಾಜ್ಯದಲ್ಲಿ ಆದಂಥ ನಮ್ಮ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರಿಗೆ ಅಪಮಾನ ಮಾಡಿದ್ದಾರೆ, ಹೆಸರು ಕೈಬಿಟ್ಟು ಅವರಿಗೆ ಅವಮಾನ ಮಾಡಿದ್ದಾರೆ. ಇವತ್ತು ನಮ್ಮ ದೇಶದಲ್ಲಿ ಇವತ್ತು ನಾವು ಇಡೀ ನಮ್ಮ ಕೊಗ್ಗೋಲೆಯಲ್ಲಿ ನಮ್ಮ ರಾಜ್ಯದ ಏನು ಕಾಂಗ್ರೆಸ್ ಕಾರ್ಯಕರ್ತರು, ಮುಖಂಡರು, ಹಿರಿಯರು, MLAಗಳು, MP ಗಳು ಎಲ್ಲರೂ ಸೇರಿಕೊಂಡು ಬೃಹತ್ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದು, ಇವತ್ತು ಸಾವಿರಾರು ಜನ, ಲಕ್ಷಾಂತರ ಜನ ಬಂದು ಇವತ್ತು ಅವರು ಭ್ರಷ್ಟ BJPಯವರ ಮೇಲೆ ಪ್ರತಿಭಟನೆಯನ್ನು ನಾವು ಮಾಡಿದ್ದೇವೆ. ಇವತ್ತು ಏನು ನಮ್ಮ ದಲಿತರ ಪರವಾಗಿ, ಕಾರ್ಮಿಕರ ಪರವಾಗಿ, ರೈತರ ಪರವಾಗಿ ಆದಂಥ ಅನ್ಯಾಯ, ಅವರಿಗಾದಂಥ ಅನ್ಯಾಯನ ಇವತ್ತು ನಾವು ಸಹಿಸ್ಕೊಳ್ಳೋಕ್ಕಾಗ್ದೇ ಅವ್ರನ್ನ ಕಿತ್ಕೊಂಡಿದ್ದಾರಲ್ಲ, ಅವ್ರ ಹಕ್ಕನ್ನು ಮತ್ತೆ ನಾವು ಮರುಗೊಳಿಸ್ಬೇಕಂತ ಹೇಳ್ಬಿಟ್ಟು ಈ ಒಂದು ಮೂಲಕ ನಾವು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ. ಆದರೆ ಇವತ್ತು ಮನಮೋಹನ್ ಸಿಂಗು ಹಾಗೂ ಸೋನಿಯಾ ಗಾಂಧಿ ಅವರು ನೇತೃತ್ವದಲ್ಲಿ ಆದಂತಹ ಮನ್ರೇಗಾ ಒಂದು ಕಾಯ್ದೆಯನ್ನು ಜಾರಿಗೊಳಿಸಿದರು. ಇವತ್ತು ಆ ಮಹಾತ್ಮ ಗಾಂಧೀಜಿ ಅವರ ಹೆಸರನ್ನೇ ತೆಗೆದಾಕಂಥ ಒಂದು ಕೆಲಸನ ಮಾಡಿದೆ ಭ್ರಷ್ಟ BJP. ಇವರಿಗೆ ನಾವು ನಮ್ಮ ಕಾಯ್ದೆ ಸಿಗೋವರೆಗೂ ನಾವು ಪ್ರಯತ್ನ ಮಾಡ್ತಾನೇ ಇದ್ದೀವಿ, ಹೋರಾಟ ಮಾಡ್ತಾನೇ ಇರ್ತೀವಿ, ಮುಂದಕ್ಕೂ ಮಾಡ್ತೀವಿ. ಯಾವುದೇ ಕಾರಣಕ್ಕೂ ನಿಲ್ಲಿಸಂಗಿಲ್ಲ. ನಮ್ಮ ಸರ್ಕಾರದಲ್ಲಿ ಏನೇ ಕಾಯ್ದೆಗಳನ್ನ ಜಾರಿ ತಂದ್ರೂ ಭ್ರಷ್ಟ BJP ನರೇಂದ್ರ ಮೋದಿ ಆದವರಂತಹ ಅವರು ಹಾಳು ಮಾಡೋಂಥ ಕೆಲಸನ ಮಾಡ್ತಾ ಇದ್ದಾರೆ. ಇವತ್ತು ನಮ್ಮ ದೇಶದಲ್ಲಿ ಬಂದಂಥ GSTನ ಬಂದು ಜನರ ಮೇಲೆ ಒತ್ತಡ ತಂತು, ಜನಗಳಿಗೆ ತಿನ್ನೋಕ್ಕೆ ಊಟಕ್ಕೂ ಸಹ GSTಯನ್ನು ಮಾಡಿದ್ರು, ಬಡವರಿಗೆ ಅನ್ಯಾಯ ಮಾಡಿದ್ರು. ಬಡವ್ರನ್ನ ಇವತ್ತು ದುಡಿಯೋದಕ್ಕೆ ಎಷ್ಟೋ ಅನುಕೂಲ ಇತ್ತು ನಮ್ಮ ಮನ್ರೇಗಾ ಒಂದು ಕಾಯ್ದೆಯಲ್ಲಿ. ಗ್ರಾಮ ಪಂಚಾಯಿತಿಗಳಲ್ಲಿ ಜಾಬ್ ಕಾರ್ಡ್ ಮಾಡಿಕೊಂಡು ಎಷ್ಟು ಅವರವರು ತನ್ನ ಒಂದು ಜಾಗದಲ್ಲಿ ಸ್ವಂತ ಜಮೀನುಗಳಲ್ಲಿ ದುಡ್ಕೊಂಡು ತಿಂತಾಯಿದ್ರು. ಅದರಲ್ಲೂ ಸಹ ಇವರು ಹೊಟ್ಟೆ ಮೇಲೆ ಮಣ್ಣಾಕಂಥ ಕೆಲಸ ಭ್ರಷ್ಟ BJP ಮಾಡ್ತಾ ಇದೆ. ಇವತ್ತು ಏನು ನರೇಂದ್ರ ಮೋದಿ ಈ ದೇಶಕ್ಕೆ ಆಡಳಿತ ಮಾಡ್ತಾ ಇದ್ದಾರೆ ಅಂತಂದರೆ ಎಲ್ಲ ನಾಶ ಆಗ್ತಾ ಇದೆ. ನಾಶ ಮಾಡೋದಕ್ಕಂತಲೇ ಈ ಭ್ರಷ್ಟ BJP ಬಂದಿರೋದು. ಇವತ್ತು ನಮ್ಮ ಸರ್ಕಾರ ಮಾಡಿದಂತಹ ಏನು ಮಹಿಳಾ ಪ್ರಧಾನಿಯಾದಂತಹ ಇಂದಿರಾ ಗಾಂಧಿ ಅವರು ಉಳುವವನೇ ಭೂಮಿ ಇದೆಲ್ಲ ಮಾಡಿ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಒಳ್ಳೊಳ್ಳೆ ಹೆಸರುಗಳನ್ನ, ಒಳ್ಳೊಳ್ಳೆ ಕಾಯ್ದೆಗಳನ್ನ ಜಾರಿಗೆ ತಂದರು. ಇವತ್ತು ಒಂದೊಂದೇ ಹಂತವಾಗಿ ಹಾಳು ಮಾಡೋಂಥ ಕೆಲಸನ ಭ್ರಷ್ಟ BJP ಮಾಡ್ತಾ ಇದೆ, ನರೇಂದ್ರ ಮೋದಿ ಮಾಡ್ತಾ ಇದೆ. ಇವತ್ತು ನಾವು ಅದೆಲ್ಲ ಖಂಡಿಸ್ತಾ ಇದ್ದೀವಿ. ಒಂದೊಂದೇ ಕಾಯ್ದೆಗಳನ್ನ ಅವರು ನೆಕ್ಸ್ಟ್ ನಾನು ಒಂದು ಮಾತನ್ನ ಹೇಳೋಕ್ಕೆ ಇಷ್ಟಪಡ್ತೀನಿ. ಇವತ್ತು ಮಹಾತ್ಮ ಗಾಂಧೀಜಿ ಅವರು ಒಂದು ಹೆಸರನ್ನ ಹಾಳು ಮಾಡ್ತಾರಂಥ ಒಂದು BJP ಭ್ರಷ್ಟ ಸರ್ಕಾರ ನಾಳೆ ದಿನ ನಮ್ಮ ಪ್ರತಿ ಜನಗಳಲ್ಲಿ, ಪ್ರತಿಯೊಬ್ಬ ವ್ಯಕ್ತಿಗಳಲ್ಲಿ ಇರುವಂಥ ಒಂದು ನೋಟು ಏನೇ ಅವರು ಗಾಂಧಿ ಅವರ ನೋಟ್ ಇದೆಯೋ, ಮುಖ ಇದೆಯೋ ಅದನ್ನು ಸಹ ಹಾಳು ಮಾಡಿಬಿಡ್ತಾರೇನೋ ಒಂದು ಭಯ, ನಮಗೆ ಚಿಂತೆಯನ್ನು ಕಾಡ್ತಾ ಇದೆ. ಅದು ಮುಂದಕ್ಕೆ ಆಗಬಾರ್ದು ಅಂತ ಇವತ್ತು ನಾವು ಈ ಒಂದು ಪ್ರತಿಭಟನೆನ ಹಮ್ಮಿಕೊಂಡಿದ್ದೀವಿ. ದಯಮಾಡಿ ಈ ಭ್ರಷ್ಟ BJP ಸರ್ವನಾಶ ಆಗೋವರೆಗೂ ನಮಗೆ ಯಾರಿಗೂ ನಿದ್ದೆನೇ ಬರಲ್ಲ. ದೇಶನೇ ಹಾಳು ಮಾಡೋಂಥ ಕೆಲಸ BJP ಮಾಡ್ತಾ ಇದೆ. ನೀವು ಸಣ್ಣ ಆಗಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.